ಬಾಗೇಪಲ್ಲಿ ಪಟ್ಟಣದ ಪುರಸಭೆ ವ್ಯಾಪ್ತಿಗೆ ಬರುವ ರೆಡ್ಡಿಕೆರೆ ಪಕ್ಕದಲ್ಲಿರುವ ಉದ್ಯಾನವನ ಕಳೆದ 20 ವರ್ಷಗಳಿಂದ ಪಟ್ಟಣದ ಹೊರವಲಯದ ರೆಡ್ಡಿಕೆರೆ ಪಕ್ಕದಲ್ಲಿ ಪುರಸಭಾ ಅನುದಾನದಲ್ಲಿ ನಿರ್ಮಾಣಗೊಂಡಿರುವ ಉದ್ಯಾನವನ ಅಭಿವೃದ್ಧಿ ಕಾಣದೆ ನೆನೆಗುದಿಗೆ ಬಿದ್ದಿದೆ. ಕಳೆದ ವರ್ಷಗಳಿಂದ ಕಿತ್ತು ಹೋಗಿರುವ ಉದ್ಯಾನವನದ ಮುಖ್ಯ ದ್ವಾರದ ಬಾಗಿಲು ಸರಿಪಡಿಸಲು ಪುರಸಭಾ ಅಧಿಕಾರಿಗಳು ಆಡಳಿತ ಮಂಡಳಿಗೆ ಇದುವರೆಗೂ ಸಾಧ್ಯ ಆಗ್ತಿಲ್ಲ. ಸುತ್ತಲೂ ಬೇಲಿ, ಉದ್ಯಾನದಲ್ಲಿ ನಡಿಗೆ ಪಥ, ಕೆಲ ಆಟಿಕೆ ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿಯಲ್ಲೂ ಅಭಿವೃದ್ಧಿ ಕಂಡಿಲ್ಲ. ಪಟ್ಟಣದಲ್ಲಿ ದಿನದಿಂದ ದಿನಕ್ಕೆ ಜನಸಂಖ್ಯೆ ಹೆಚ್ಚಾಗ್ತಿದೆ. ಪಟ್ಟಣದ 23 ವಾರ್ಡ್ಗಳ ವ್ಯಾಪ್ತಿಯಲ್ಲಿ ವಾಯುವಿಹಾರ, ಮಕ್ಕಳ ಆಟದ ಮೈದಾನ, ಉದ್ಯಾನ ಇಲ್ಲ. ಉದ್ಯಾನವನವು ಕಳೆ ಮತ್ತು ಮುಳ್ಳಿನ ಗಿಡಗಳಿಂದ ಕೂಡಿದೆ. ಮುಖ್ಯ ದ್ವಾರ ಬಾಗಿಲು ಇಲ್ಲದೆ ಇರೋದ್ರಿಂದ ಕೆಲ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ರಾತ್ರಿ ಸಮಯದಲ್ಲಿ ಕೆಲವರು ಮದ್ಯಪಾನ, ಧೂಮಪಾನ ಸೇವನೆ ಮಾಡೋದ್ರಿಂದ ಮದ್ಯದ ಬಾಟಲಿ, ಸಿಗರೇಟ್, ಪ್ಲಾಸ್ಟಿಕ್ ಕವರ್ಸ್, ತ್ಯಾಜ್ಯದ ಪೊಟ್ಟಣಗಳು ಹೆಚ್ಚಾಗ್ತಿದೆ. ಕಸಕಡ್ಡಿ ತಾಣವಾಗಿ ಪರಿಣಮಿಸುತ್ತಿದೆ. ಪಟ್ಟಣದಲ್ಲಿ ಸಾರ್ವಜನಿಕ ಶೌಚಾಲಯ, ಉದ್ಯಾನವನ, ರಸ್ತೆಗಳು, ಬೀದಿ ದೀಪಗಳಿಗೆ ಅನುದಾನ ಒದಗಿಸೋದು ಪುರಸಭಾಧಿಕಾರಿಗಳ ಹೊಣೆ. ಆದರೆ ಜವಾಬ್ದಾರಿ ಹೊರತಿಲ್ಲ ಅಂತಾರೆ ಸಾರ್ವಜನಿಕರು. ಕಳೆದ 1 ವರ್ಷದಿಂದ ಪುರಸಭಾ ಅಧಿಕಾರಿಗಳೇ ನಿಂತು ಉದ್ಯಾನವನವನ್ನು ಸ್ವಚ್ಛಗೊಳಿಸಿದ್ರು. ಆದರೆ ಮತ್ತೆ ಮಳೆ ಬಂದ ಕೂಡಲೇ ಮುಳ್ಳಿನ ಪೊದೆಗಳು ಬೆಳೆದಿವೆ. ಹಾಗೂ ಉದ್ಯಾನವನ ಸ್ವಚ್ಛಗೊಳಿಸಿ ದಿನನಿತ್ಯವೂ ವಾಯುವಿಹಾರಕ್ಕೆ ಬರುವಂತವರಿಗೆ ದಾರಿ ಮಾಡಿಕೊಟ್ರೆ ಉತ್ತಮವಾಗಿರುತ್ತದೆ. ಆದರೆ ಈಗ ಪ್ರಸ್ತುತ ಪಟ್ಟಣಕ್ಕೆ ಸೇರುವ ಎಲ್ಲ ಉದ್ಯಾನವನಗಳು ಸರಿಯಾದ ನಿರ್ವಹಣೆ ಇಲ್ಲದೆ ಹಾಗೆ ಉಳಿದಿದೆ ಅಂತ ಪ್ರತ್ಯಕ್ಷದರ್ಶಿಗಳು ಹೇಳ್ತಿದ್ದಾರೆ. ಈ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಉಪಾಧ್ಯಕ್ಷ ಜಬೀವುಲ್ಲಾ ಮಾತನಾಡಿ, ಬಾಗೇಪಲ್ಲಿ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ರೆಡ್ಡಿಕೆರೆ ಪಕ್ಕದಲ್ಲಿರುವ ಉದ್ಯಾನವನದಲ್ಲಿ ಪೊದೆಗಳಿಂದ ಕೂಡಿದೆ. ಸಾರ್ವಜನಿಕರು, ಹಿರಿಯರು, ಮಕ್ಕಳು ಸಂಜೆ ಮತ್ತು ಬೆಳಗ್ಗೆ ಸಮಯದಲ್ಲಿ ವಾಯುವಿಹಾರಕ್ಕೆ ಬರ್ತಾರೆ. ಈ ವಾಯುವಿಹಾರ ಕೇಂದ್ರ, ಉದ್ಯಾನವನ, ಮಕ್ಕಳ ಆಟಿಕೆ ಕೇಂದ್ರ ಮಾಡಬೇಕು ಅಂತ ಸರ್ಕಾರ ಕಾನೂನು ರೂಪಿಸಿದ್ರು. ಪುರಸಭಾ ಅಧಿಕಾರಿಗಳು ಇತ್ತ ಗಮನ ಹರಿಸುತ್ತಿಲ್ಲ. ಕೂಡಲೇ ಉದ್ಯಾನವನ ಅಭಿವೃದ್ಧಿಪಡಿಸಬೇಕು. ಈ ಪಟ್ಟಣದಲ್ಲಿ 3 ಕಡೆ ಚಿತ್ರಾವತಿ ಉದ್ಯಾನ, ಕೂಡಿಕೊಂಡ ರಸ್ತೆಯಲ್ಲಿ ಡಾಕ್ಟರ್ ಎಚ್.ಎನ್. ಉದ್ಯಾನ, ರೆಡ್ಡಿಕೆರೆ ಪಕ್ಕದಲ್ಲಿ ಉದ್ಯಾನ ಇದ್ದರೂ ನಿರೀಕ್ಷೆಯಷ್ಟು ಅಭಿವೃದ್ಧಿ ಕಂಡಿಲ್ಲ. ಈ ರೆಡ್ಡಿಕೆರೆ ಪಕ್ಕದಲ್ಲಿರುವ ಉದ್ಯಾನವನವು ಕುಡುಕರ ಅಡ್ಡಿಯಾಗಿದೆ. ಈ ಉದ್ಯಾನವನದ ಹೆಬ್ಬಾಗಿಲು ಮುರಿದು ಸುಮಾರು ದಿನಗಳಾದರೂ ಇದುವರೆಗೂ ಸರಿಪಡಿಸಿಲ್ಲ. ಪುರಸಭಾ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಕೂಡಲೇ ಅಭಿವೃದ್ಧಿಪಡಿಸುತ್ತಿದ್ದರೆ ಮುಂದಿನ ದಿನಗಳಲ್ಲಿ ಕರವೇ ಸ್ವಾಭಿಮಾನಿ ವತಿಯಿಂದ ಹೋರಾಟ ನಡೆಸಲಾಗುವುದು ಅಂತ ತಿಳಿಸಿದರು. ಪಟ್ಟಣದ ಗೂಳೂರು ರಸ್ತೆ, ರಾಮಸಾಂಪಲ್ಲಿ ಕೆರೆ ಹತ್ತಿರ ಇರುವಂತಹ ಪುರಸಭೆಗೆ ಸಂಬಂಧಪಟ್ಟ ಉದ್ಯಾನವನದಲ್ಲಿ ಇವತ್ತು ನಾವು ನೋಡ್ತಾ ಇದ್ದರೆ ನಮಗೆ ಇವತ್ತು ಹೆಸರಿಗೆ ಮಾತ್ರ ಭಾಗ್ಯನಗರ ಆಗಿದೆ. ಆದರೆ ಭಾಗ್ಯನಗರ ತಕ್ಕಂತೆ ಭಾಗ್ಯನಗರ ಪಟ್ಟಣದಲ್ಲಿ ಉದ್ಯಾನವನ ಇಲ್ಲದ ಕಾರಣ ಇವತ್ತು ನಾವು ಅಧಿಕಾರಿಗಳ ಗಮನಕ್ಕೆ ತರಲು ನಾವು ಒಂದು ವರದಿಯನ್ನು ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಏನಪ್ಪ ಅಂದರೆ ಏನಿವತ್ತು ರೆಡ್ಡಿಕೆರೆ ಪಕ್ಕದಲ್ಲಿ ಇರುವಂಥ ಉದ್ಯಾನವನದಲ್ಲಿ ಏನಿವತ್ತು ಅಲ್ಲಿ ವಾಯುವಿಹಾರಕ್ಕೆ ಏನಾದರೂ ಮಹಿಳೆಯರು ಇರ್ಬೋದು, ಮುದುಕರು ಇರ್ಬೋದು, ಅಧಿಕಾರಿಗಳು ಇರ್ಬೋದು, ಯಾರು ಕೂಡ ವಾಯುವಿಹಾರಕ್ಕೆ ಹೋದರೆ ಅಲ್ಲಿ ಇರುವಂತಹ ಪಾದಾಚಾರಿಗಳ ಮಾರ್ಗದಲ್ಲಿ ಗಿಡ ಗಂಟಿಗಳು ಬೆಳೆದು ಏನು ಪೊದೆಗಳು ಆಗಿಬಿಟ್ಟಿದ್ದಾವೆ. ಅದೇ ರೀತಿಯಾಗಿ ಮೊನ್ನೆ ಬಿದ್ದಿರುವಂತಹ ಮಳೆಗೆ ಅದಕ್ಕೆ ತಡೆಗೋಡೆ ಹಾಕಿದರು. ಆ ತಡೆಗೋಡೆ ಕೂಡ ಇವತ್ತು ಮುರಿದು ಹೋಗಿದೆ. ಅದೇ ರೀತಿಯಾಗಿ ಆ ಉದ್ಯಾನವನಕ್ಕೆ ಒಳಗಡೆ ಪ್ರವೇಶ ಮಾಡೋಕ್ಕೆ ಇರುವಂತಹ ಹೆಬ್ಬಾಗಿಲು ಮುರಿದು ಹೋಗಿದೆ. ಆದರೆ ಯಾಕೆ ಈ ಥರ ಅಧಿಕಾರಿಗಳು ಗಮನ ಹರಿಸದೆ ನಿರ್ಲಕ್ಷ್ಯ ಮಾಡ್ತಾರೆ ಅಂದರೆ ನಮಗೆ ಒಂದು ಕಡೆ ಬೇಸರ ಆಗ್ತಾ ಇದೆ. ಯಾಕಪ್ಪ ಅಂದರೆ ಏನಿವತ್ತು ಭಾಗ್ಯನಗರ ಪಟ್ಟಣದಲ್ಲಿ ಏನು ಅಭಿವೃದ್ಧಿ ಆಗಿದೆ ಅಂದರೆ ನಮಗೆ ಇದನ್ನೇ ನೋಡ್ತಾ ಇದ್ದೀವಿ. ಯಾಕಪ್ಪ ಉದ್ಯಾನವನದಲ್ಲಿ ಇಂಥ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ? ಇದನ್ನು ಅಭಿವೃದ್ಧಿ ಮಾಡಿದರೆ ಎಲ್ಲ ಪಾದಾಚಾರಿಗಳಿಗೆ, ವಾಯುವಿಹಾರಕ್ಕೆ ಬರುವವರಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತದೆ. ಅದರಿಂದ ಕೂಡಲೇ ಪುರಸಭೆ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಇದನ್ನು ನಿರ್ವಹಣೆ ಮಾಡಬೇಕೆಂದು ಇವತ್ತು ಗಣೇಶ್, ಬಾಗೇಪಲ್ಲಿ, ರಾಯಲ್ಸ್ ಕನ್ನಡ.